2018ರ ನಂತರ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಮೀಟು ಸದ್ದು ಮಾಡ್ತಿದೆ. ಒಂದು ಕಡೆ ಒಂದಷ್ಟು ಕಲಾವಿದರು, ನಟ ನಟಿಯರು ನಮಗೆ ಕೇರಳ ಮಾದರಿಯಲ್ಲಿ ಒಂದು ಸಮಿತಿ ಬೇಕು, ಸರ್ಕಾರಕ್ಕೆ ಮನವಿಗೆ ಹೋಗಿದ್ದಾರೆ. ಆದರೆ ಮೀಟು ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ ನಿರ್ಮಾಪಕ ಕೆ ಮಂಜು ಅವರು. ಸೊ ಮೀಟು ಬಗ್ಗೆ, ಇಂಡಸ್ಟ್ರಿಯಲ್ಲಿ ಇರುವಂತಹ ಈ ಬೆಳವಣಿಗೆ ಬಗ್ಗೆ, ಜೊತೆಗೆ ಕಮಿಟಿ ಬೇಕಾ ಬೇಡವಾ ನಮ್ಮ ಚಿತ್ರರಂಗಕ್ಕೆ, ಎಲ್ಲದನ್ನು ಮಾತಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತೀರಾ ಸರ್? ಈಗ ಇತ್ತೀಚೆಗೆ ಆಗಿರುವಂತಹ ಒಂದು ಬೆಳವಣಿಗೆ 2018ರ ನಂತರ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು, ಕನ್ನಡ ಚಿತ್ರರಂಗಕ್ಕೆ ಆ ರೀತಿಯಾದಂತಹ ಒಂದು ಕಮಿಟಿ ಅನಿವಾರ್ಯ ಇದೆ. ಕೇರಳದಲ್ಲಿ ಮಾಡಿರುವಂತಹ ಜಸ್ಟಿಸ್ ಹೇಮಾ ಅವರ ಕಮಿಟಿಯ ರೀತಿ. ಮೊದಲು ನಾನು ಹೇಳಬೇಕು ಅಂದರೆ 2018ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮೀಟು ಅಂತ ಬಂತು. ಅದು ಮೀಟು ಅಂತ ಇದಾಯಿತು, ಪ್ರೂವ್ ಆಗಲಿಲ್ಲ. ಆಮೇಲೆ ಮೀಟು ಅಂದ್ರೇನು ಅಂತ ನನ್ನ ಮೊದಲನೇದು ಪ್ರಶ್ನೆ. ವಾಟ್ ಈಸ್ ಮೀಟು? ಮೀಟು ಅಂದರೆ ದೌರ್ಜನ್ಯವಾಗಿ ಲೈಂಗಿಕ ಮಾಡಿದ್ರೆ ಮಾತ್ರ ಮೀಟು. ಒಂದು ಹೆಣ್ಣಿಗೆ ನೀನು ಇಷ್ಟ ಆಗದಲ್ಲೇ ಅವಳ ರೇಪ್ ಆ ಥರ ಮಾಡಿದಾಗ ಅದು ಮೀಟು. ಬೇರೆ ಅವರವ್ರ ಅಂಡರ್ಸ್ಟ್ಯಾಂಡಿಂಗ್ ದಟ್ ಈಸ್ ನಾಟ್ ಮೀಟು. ಆಮೇಲೆ ನಮ್ಮ ಚಿತ್ರರಂಗ, ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ನಮ್ಮ ಹಳೆ ತಲೆಮಾರ್ತವಳು ಎಷ್ಟು ಜನ ಆರ್ಟಿಸ್ಟ್ ಇದ್ರು, ಎಂತೆಂಥ ಕಲಿಯೋರು. ಅವತ್ತು ಇಷ್ಟೊಂದಿಲ್ಲ. ಅವಾಗ ಯಾಕೆ ಮೀಟು ಬರಲಿಲ್ಲ? ಮೀಟು ಅಂತ ಯಾಕೆ ಬರಲಿಲ್ಲ? ಬರಲ್ಲ. ಇಲ್ಲಿ ಯಾರು ಬಲವಂತ ಮಾಡೋಕ್ಕೆ ಹೋಗಲ್ಲ. ಅದು ಇಲ್ಲ. ನನ್ನ ಅನಿಸಿಕೆ ಇವತ್ತು, ನಾನು ಮೊನ್ನೆ ಉಡಾಫೆ ಅಂತ ಮಾತು, ಉಡಾಫೆ ಅಲ್ಲ ಅದು ಹೇಳಿದೆ. ಯಾಕೆಂದರೆ ಮೀಟು ಅನ್ನೋದಿಲ್ಲ. ಈಗ ನಾವು ಹುಡುಗಿ ಜೊತೆ ನಾವು ಹೋಗ್ತೀವಿ, ಪಬ್ ಹೋಗ್ತೀವಿ. ನೀವು ಬನ್ನಿ, ಇವಾಗ ಒಂದು ಕೆಲಸ ಮಾಡಿ, ಮಾಧ್ಯಮದ ಸ್ನೇಹಿತರೆಲ್ಲ ಪರ್ಸ್ನಲ್ ಕ್ಯಾಮ್ರಾಗಳು ಥರದಲ್ಲೇ ಒಂದು ಅದೇನೋ ಕ್ಯಾಮ್ರಾ ಎಲ್ಲ ಇಕ್ಕತ್ತಿರಲಿ, ಅದೆಲ್ಲ ಇಟ್ಕೊಂಬನ್ನಿ. ನಾನು ಚೆಸ್ಟ್ ಶೀಟ್ ಕರ್ಕೊಂಡು ಹೋಗ್ತೀನಿ, ಬ್ರಿಗೇಡ್ ಶೀಟ್ ಕರ್ಕೊಂಡು ಹೋಗ್ತೀನಿ, ಕೋರ್ಮಂಗಲ್ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಯಾವ್ಯಾವ ರಾತ್ರಿ 2:30 ಗಂಟೆ ಯಾವ್ಯಾವ ರೀತಿ ಹೆಣ್ಣು ಮಕ್ಕಳು ಯಾವ್ಯಾವ ರೀತಿ ಆಡ್ತಾರೆ, ಗಂಡು ಹುಡುಗರು ಆಡ್ತಾರೆ ಅಂತೇಳಿ. ಅದಕ್ಕೇನಂತಾರೆ? ಅದು ಫ್ರೆಂಡ್ಲಿ ಅಂತಾರೆ. ಬೇರೆದಾದ್ರೆ ಮೀಟು ಅಂತೀರ. ಅದನ್ನ ಯಾಕೆ ಫ್ರೆಂಡ್ಲಿ ಅಂತೀರ? ಅದನ್ನ ಯಾಕೆ ಮೀಟು ಅಂತ ಹೇಳಲ್ಲ? ಇಲ್ಲ, ಆ ಥರ ಅಲ್ಲ. ಮನುಷ್ಯನಿಗೆ ಸ್ವಾತಂತ್ರ್ಯ ಬೇಕು, ಅವ್ರ ಫ್ರೀಡಮ್ ಬೇಕು. ಆ ಥರ ಇರೋದ್ರಿಂದ ಇಲ್ಲಿ ಕೋಆಪ್ರೇಷನ್ ಅಂತ ಅದಕ್ಕೆ. ಅದರಿಂದ ನಮ್ಮಲ್ಲಿ ಚಿತ್ರರಂಗದಲ್ಲಿ ಒಂದೇ ಅಲ್ಲ, ಕೋಆಪ್ರೇಷನ್ ಓನ್ಲಿ ಸಿನಿಮಾದಲ್ಲಿ ಬಂದಿರೋ ಹೇಳ್ಬೋದಾಯ್ತು. ಪ್ರತಿ ಹಂತದಲ್ಲೂ ಐಟಿ ಇಲ್ವಾ? ಬೇರೆ ಕಡೆ ಇಲ್ವಾ? ಯಾಕಿಲ್ಲ? ಯಾಕೆ ನಮ್ಮನ್ನು ಮಾತ್ರ ಟಾರ್ಗೆಟ್ ಮಾಡ್ತೀರಾ? ಅದರಿಂದ ಮೀಟುನ ನಾನು ಯಾವತ್ತೂ ಒಪ್ಕೊಳ್ಳಲ್ಲ. ಮೀಟು ಅಂದರೆ ಬಲವಂತವಾಗಿ ಅವಳಿಗೆ ಇಷ್ಟ ಅಲ್ಲದೆ ಅವ್ನು ರೇಪ್ ಮಾಡೋದು ತಪ್ಪೇನೋ. ಅದು ಕಾನೂನು ಬಾಹಿರ ಅಂಥವನ್ನ ದಯವಿಟ್ಟು ಅವ್ನು ಶಿಕ್ಷೆಗೊಳಬರಲಿ. ಅದು ಮೃಗ. ಆ ಥರ ಇದ್ರೆ ಮೃಗ. ಕೂತ್ಕೊಂಡು ಜಾಲಿಯಾಗಿ ಫ್ರೆಂಡ್ಲಿ ಮಾಡ್ಕೊಂಡು, ಬಾ ಚಿನ್ನ, ಎಣ್ಣೆ ಹೊಡಿ, ತಿನ್ಸು, ಕಬಾಬ್ ತಿನ್ಸು, ಸಿಗರೇಟ್ ಹೊಡಿ ದಮ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ರಾತ್ರಿ 2 ಗಂಟೆ ಮೇಲೆ ತಪ್ಕೊಂಡು ಮಲ್ಕೊಂಡು ಕಾರ್ನೆಟ್ ಬಾಲೆಟ್ ಮಲ್ಕೊಂಡು ಬಾ ಬಂಗಾರಿಂದ ಕರ್ಕೊಂಡು ಹೋಗ್ಬಿಟ್ಟು ನಿನ್ಗೇನು ಬೇಕು ಅದು ಮೀಟು ಅಲ್ಲ. ಅದು ಮನಸ್ಸು ಅವರವ್ರ ವಯಸ್ಸಿನ ಅವ್ರವ್ರ ವೃತ್ತಿ. ಆಮೇಲೆ ಇನ್ನೊಂದು ವೃತ್ತಿ ಅಲ್ಲ, ಏನು ಅಂತ ಅವ್ರವ್ರ ಅನಿಸಿಕೆ. ಇವತ್ತು ಏನಾಗುತ್ತೆ ಅಂದರೆ ಫ್ರೆಂಡ್ಲಿ ಇರ್ತಾರೆ. ಇವತ್ತಿಂದ ತುಂಬ ಕಷ್ಟ ಆಗ್ಬಿಟ್ಟಿದೆ. ಇವತ್ತು ನಾವು ಮೊದಲಿದ್ದ ಸಮಾಜಕ್ಕೂ ಇವತ್ತಿನ ಸಮಾಜಕ್ಕೂ ವ್ಯತ್ಯಾಸ. ಇವತ್ತೇನಂತಾರೆ? ಫ್ರೀಡಮ್ ಬೇಕು ಅಂತ. ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಬೇಕು. ಆದರೆ ಎರಡನೇ ಮಾತಿಲ್ಲ. ಗಂಡಸರಿಗೆ ಎಷ್ಟಿದೆ, ಹೆಣ್ಮಕ್ಳಿಗೆ ಅಷ್ಟೇ ಇಕ್ಕಿ. ಆದರೆ ಎರಡನೇ ಮಾತು, ಗಂಡಸರಿಗೆ ಮೇಲೆ ಇಲ್ಲ, ಕರೆಕ್ಟು. ಇಬ್ಬರಿಗೂ ಸರಿಸಮಾನತೆ ಕೊಡಬೇಕು, ಧರ್ಮ ಕೂಡ. ಆದ್ದರಿಂದ ಮೀಟುನ ನಮ್ಮಲ್ಲಿ ಕನ್ನಡ ಚಿತ್ರರಂಗದಲ್ಲಿದೆ, ಬೇರೆ ರಂಗದಲ್ಲಿಲ್ಲ. ನಾಟ್ ಓನ್ಲಿ ಕನ್ನಡ ಚಿತ್ರರಂಗ. ಯಾವತ್ತು ಕನ್ನಡ ಚಿತ್ರರಂಗ ಪವಿತ್ರವಾಗಿದೆ. ನೀನು ಯಾರೋ ಒಬ್ಬ ಏನೋ ಮಾಡಿರ್ತಾರೆ, ಚಿತ್ರರಂಗ ಹೊಣೆ ಆಗುತ್ತಾ? ಚಿತ್ರರಂಗ ಹೊಣೆ ಆಗುತ್ತಾ? ಇಲ್ಲ, ಹೊಣೆ ಆಗಲ್ಲ. ನಾನು ನಮ್ಮ ಈತ ಹೋರಾಟಗಾರರಿಗೆ ಹೇಳ್ತೀನಿ, ನೀವು ಹೋರಾಡಿ. ಆ ವಿಷಯದಲ್ಲಿ ನಾವು ಯಾರು ಈ ಉಗ್ರಗಾಮಿಗಳ ಥರ ಬಿಹೇವ್ ಮಾಡಿರ್ತಾರೆ ಹೆಣ್ಣು ಮಕ್ಕಳ ಮೇಲೆ ಆಗಲಿ ಅತ್ಯಾಚಾರ ಮಾಡೋದ್ರಿಂದ ನಾವು ಖಂಡಿಸ್ತೀವಿ. ನಾವು ನಿಮ್ಮ ಜೊತೆ ಈ ಥರ ಇರ್ತೀವಿ. ಸುಮ್ಮನೆ ಚಿತ್ರರಂಗದಲ್ಲಿದೆ, ಅಲ್ಲಿದೆ ಅಂದಾಗ ನಮಗೆ ನೋವಾಗುತ್ತೆ. ನಮ್ಮ ಸಮಾಜದಲ್ಲಿ ಯಾವ ರೀತಿ ನೋಡ್ತಾರೆ ಜನ. ಆಮೇಲೆ ಇವತ್ತು ಜನ ಯಾವ ರೀತಿ ಇದ್ದಾರೆ ನಿಮ್ಗೆ ಗೊತ್ತಲ್ವ? ನಿಮ್ಮ ಪ್ರಪಂಚದಲ್ಲಿ ನೀವು ಯು ಆರ್ ಗೋಯಿಂಗ್ ಟು ಪಾರ್ಟೀಸ್, ನಾವು ಪಾರ್ಟಿಗೆ ಹೋಗ್ತೀವಿ, ನಾವು ಪಬ್ ಹೋಗ್ತೀವಿ, ನಾವು ಎಂಜಾಯ್ ಮಾಡ್ತೀವಿ. ಅದಕ್ಕೊಂದು ಲಿಮಿಟ್ ಇರ್ತದೆ. ಆಮೇಲೆ ನನಗೂ ತುಂಬ ಜನ ಒಂದು 50 ಸಿನಿಮಾ ಮಾಡಿದ್ದೀನಿ. 50 ಸಿನಿಮಾಕ್ಕೆ ಎಷ್ಟು ಜನ ಮಾಡಿದ್ದೀನಿ? ಒಂದು 150 ಜನ 200 ಜನ ಆರ್ಟಿಸ್ಟ್ ಮಾಡಿದ್ದೀನಿ. ಆರ್ಟಿಸ್ಟ್ ಏನು ಚಿತ್ರರಂಗದ ಪರಿಚಯ ಮಾಡಿದ್ದೀನಿ. ಅದನ್ನು ಎಲ್ಲರ ಜೊತೆ ಮಂಜು ಅದು ಮಾಡಿದೆ ಅಲ್ಲ. ರಿಲೇಷನ್ಶಿಪ್, ಪ್ರೀತಿ. ಇವತ್ತಿಗೆ ಯಾರು ಹೇಳಿ ಕೆ ಮಂಜು ಅಂದರೆ ಬಂದು ಪ್ರೀತಿಯಿಂದ ಮಾತಾಡ್ತಾರೆ, ಹಗ್ ಮಾಡ್ತಾರೆ. ಹಗ್ ಮಾಡಿದ ತಕ್ಷಣ ನನ್ನ ಹೆಂಡತಿ ಎಷ್ಟೊತ್ತು ಸತಿ ಹೇಳ್ತಾರೆ, ನೀವು ಹಗ್ ಮಾಡ್ತೀನಿ ಹುಡುಗಿರಲ್ಲ. ಹೌದು, ಹಗ್ ಮಾಡ್ತೀನಿ, ತಪ್ಪಿಲ್ಲ. ನನ್ನ ಭಾವನೆ ಮುಖ್ಯ. ನಾನು ಅವಳನ್ನ ಯಾವ ರೀತಿ ಹಗ್ ಮಾಡ್ತೀನಿ ಅಂತ ಆಮೇಲೆ ನೀನು ಹಗ್ ಮಾಡಿದ ತಕ್ಷಣ ಕೆಟ್ಟವನಲ್ಲ. ನೀನು ಕಣ್ಣಿನ ಸ್ಪರ್ಶನೇ ನಿಂದು ಕೆಟ್ಟ ದೃಷ್ಟಿ ಇಲ್ಲ ಕಣ್ಣಲ್ಲಿ. ಮನಸ್ಸು ಬಿಟ್ಬಿಡು. ಅದನ್ನೇ ನೀನು ಮನಸ್ಸಲ್ಲೊಂದು ಇಟ್ಕೊಂಡು ಕಣ್ಣಿನ ನೀನು ಫಸ್ಟ್ ಪರತೆಗಿ, ಬೇರೆದ್ರ ಬಗ್ಗೆ ಯಾಕೆ ಕೆತ್ತೆ ಮಾಡ್ತೀಯ? ಅದರಿಂದ ದಯವಿಟ್ಟು ಚಿತ್ರರಂಗನ ಮಾತೆತ್ತರೆ ನಾವು ಮೀಟು ಇದೆ. ಇವತ್ತು ಕೇರಳದಲ್ಲಿ ತಾವು ಏನು ವರದಿ ಕೊಟ್ಟಾರಲ್ಲ, ಆ ವರದಿಲಿ ಏನು ಬಂದಿ ಗೊತ್ತಿದ್ದು ಹೇಳಿದ್ರೆ,
ಸರ್ ಅಲ್ಲಿ ಕೇರಳದಲ್ಲಿ ಕೆಲವರೊಂದಷ್ಟು ಅದಕ್ಕೆ ಅಂತ ಒಂದು ಅಶಾಂತಿ ಹುಡುಗಿರು ಬಿಟ್ಬಿಟ್ಟಾರೆ, ಬೇಕು ಅಂತ ಬಿಟ್ಟಿದ್ದಾರೆ. ಈಗ ಹೋಗೋದು, ಸರ್ ನನಗೆ ಚಾನ್ಸ್ ಕೊಡಿ ಸರ್ ಪ್ಲೀಸ್, ಮಾಡ್ತೀನಿ ಆ ಥರ. ಸರ್ ಏನು ಬೇಕಾದ್ರು ವಾಂಟ್ ಕೋಪ್ರೇಷನ್ ಏನಂತಾರೆ ಅವನು ಅವಾಗ ಕೋಪ್ರೇಷನ್ ಅವಾಗ ಏನಂತಾರೆ, ಸರ್ ನಾನು ನಿಮ್ಗೆ ಎಲ್ಲ ರೀತಿ ಸಹಕಾರ ಮಾಡ್ತೀನಿ ಅವಾಗ ಅಂದಿರ್ತಾರೆ. ಅದನ್ನು ಇವ್ರು ಬೇಕು ಅಂತ ರೆಕಾರ್ಡ್ ಮಾಡ್ಕೊಂಡೋಗಿರ್ತಾರೆ, ಅದನ್ನು ಬ್ಲ್ಯಾಕ್ ಮೇಲ್ ಅಂತಾರೆ. ಇವತ್ತು ಎಷ್ಟೋ ಜನ ಪ್ರೊಡ್ಯೂಸರ್ಗೆ ಹುಚ್ಚೋಕೆ ಟೆನ್ಷನ್ ಆಗ್ಬಿಡುತ್ತೆ, ಪ್ಯಾಂಟ್ ಮೇಲೆ ಉಳ್ಕೋತಾರೆ. ಆ ಪರಿಸ್ಥಿತಿ ಇದೆ ಚಿತ್ರರಂಗ. ನಾಟ್ ಓನ್ಲಿ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲ ಭಾಷೆಯಲ್ಲೂ ಸುಮಾರು ಬೆರಳೆಣಿಕೆಯಷ್ಟು ಮಾತ್ರ ಯಶಸ್ಸು ಸಿಗ್ತಾ ಇದೆ. ಎಲ್ಲ ಪ್ರೊಡ್ಯೂಸರ್ ಕೋಟಿಗಟ್ಟಲೆ ಕಳ್ಕೊತಾರೆ, ಮನೆ ಮಾರ್ಕೋತಾ ಇದ್ದಾರೆ. ನಿರ್ಮಾಪಕ ಪರಿಸ್ಥಿತಿ ಯಾವ ರೀತಿ ಆ ಮಟ್ಟದಲ್ಲಿದೆ. ಕಲಾವಿದ ಡಿಂಗ್ 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 ಅಂತ ನೀವು ದುಡ್ಡು ಮಾಡ್ಕೊಂಡು ಹೋಗ್ತಿರಲ್ಲ, ಅದಕ್ಕೆ ಬರಬೇಡಿ. ಮೀಟು ಇಲ್ಲ. ಆಮೇಲೆ ಪ್ರಪಂಚದಲ್ಲಿ ಯಾರು ಬಲವಂತ ಮಾಡಲ್ರಿ. ಓಕೆ ಮೀಟು ಒಂದು ಅವತ್ತಾರ ಬರುವಂತ ಮಾಡಿದ್ರೆ ಕರೆಕ್ಟಾಗಿ ಅವ್ನು ಮರ್ಮಾಂಗ ಅವಳು ಒದ್ಬಿಡ್ಲಿ, ಅವ್ನು ಒಂದು ವಾರ ಅದೊಳಲ್ಲ ಮರ್ಮಾಂಗ ಓದ್ಬಿಟ್ಟು ಇಟ್ಕೊಳ್ಳಿ ಸ್ಟೇಷನ್. ಕಾನೂನು ಚೌಕಟ್ಟಲ್ಲಿ ಕಾನೂನು ಇದೆ, ಕಾನೂನು ಶಿಕ್ಷೆ ಕೊಡುತ್ತೆ ಅಲ್ವಾ. ಕಾನೂನು ಮುಂದೆ ನಾವು ಯಾರೂ ದೊಡ್ಡವರಲ್ಲ, ನಾವು ಅದನ್ನು ಗೌರವಿಸ್ಬೇಕು, ಬೆಳೆಸ್ಬೇಕು. ಇವತ್ತು ಯಾರು ನೋಡ್ರಿ ಡ್ರೆಸ್ ಹಾಕೋರು ಬೈತಾರೆ, ಏನಂತೆ ಯಾರು ಡ್ರೆಸ್ ಯಾವುದೋ ಒಂದು ಇಷ್ಟಕ್ಕೆ ನಮ್ಮ ಆರ್ಟಿಸ್ಟ್ ಯಾವುದೋ ಒಂದು ಪಾರ್ಕಲ್ಲಿ ವಾಕ್ ಮಾಡ್ಕ ನನ್ನ ಸ್ವಾತಂತ್ರ್ಯ ನೀನು ಹಾಕಿಂತ ಅವ್ರ ಮೇಲೆ ಕೇಸ್ ಹಾಕಿದ್ರು. ಕರೆಕ್ಟು, ಅವಳು ಸ್ವಾತಂತ್ರ್ಯ ಡ್ರೆಸ್ ಏನು ಬೇಕು ಹಾಕೋದು, ನಾವ್ಯಾರು ಹೇಳೋಕ್ಕೆ. ಆಮೇಲೆ ಇವತ್ತೆಲ್ಲ ಫ್ರೀಡಮ್ ಬೇಕು ಜನಗಳಿಗೆ, ಅವರು ಇವತ್ತೆಲ್ಲ ಸಂಪಾದನೆ ಮಾಡ್ತಾರೆ. ಆ ರೀತಿಯಾಗಿದೆ. ಅದರಿಂದ ದಯವಿಟ್ಟು ಮೀಟು ಅನ್ನೋದು ನಮ್ಮ ಸರ್ಕಾರಕ್ಕೆ ದಯವಿಟ್ಟು ಮನವಿ ಮಾಡ್ತೀನಿ. ಅದರಿಂದ ನೀವು ಕಮಿಟಿನೂ ಮಾಡೋದು ವೇಸ್ಟು, ಅದು ದುಡ್ಡು ಖರ್ಚು ಮಾಡೋದು ವೇಸ್ಟು, ಏನಿಲ್ಲ. ಆ ಥರದವ್ರು ಇದ್ದರೆ, ಆ ಥರದವ್ರು ಯಾರು ಬಲವಂತಲ್ಲ, ಆ ಥರದ್ದು ಯಾರೋ ಒಂದು ವರ್ಡ ಸಿಗ್ತಾ ಕಾನೂನು ಪ್ರಕಾರ ಅವ್ರ ಶಿಕ್ಷೆ ಆಗುತ್ತೆ, ಬೇರೆ ಯಾವುದೂ ಇಲ್ಲ. ನಾಟ್ ಓನ್ಲಿ ಸಿನಿಮಾ ಅಲ್ಲ. ಈಗ ನಮಗೆ ಆ ಥರದ ಕಮಿಟಿ ಬೇಕಂತ ಒಂದಷ್ಟು ಜನ ಸರ್ಕಾರದ ಮನವಿಗೆ ಮಾಡಿದ್ದಾರೆ. ಸರ್ಕಾರ CM ಅವ್ರನ್ನೂ ಕೂಡ ಭೇಟಿಯಾಗಿದ್ದಾರೆ. ನಮ್ಮ ಚಿತ್ರರಂಗದಲ್ಲಿ ಆ ರೀತಿಯಾದಂತಹ ಒಂದು ಮೀಟು ಘಟನೆಗಳಿಲ್ಲ, ಲೈಂಗಿಕ ಶೋಷಣೆ ಇಲ್ಲ. ನಮ್ಗೆ ಆ ಥರದ ಕಮಿಟಿ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಚಿತ್ರರಂಗ ವಾಣಿಜ್ಯ ಮಂಡಳಿ ಮುಖಾಂತರ CMನ ಭೇಟಿ ಮಾಡುವ ಒಂದು ಪ್ಲಾನ್ ಏನಾದರೂ ಇದೆಯಾ? ಹಾಗಾದರೆ ಮೊನ್ನೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಕೇಳಿದ್ದಾರೆ, ಏನು ರೀ ನಮ್ಮ ಚಿತ್ರರಂಗದಲ್ಲಿದೆ ಅಂತ ಹೇಳಿದರೆ, ಸ್ವಾಮಿ ಪ್ರೊಡ್ಯೂಸರ್ ಒಳ್ಳೆ ಗತಿ ಇಲ್ಲ, ಆಕ್ಟ್ರುಗಳು ಕೆಲವರು ಬೆಳವಣಿಗೆ ಎಷ್ಟಿದ್ದಾರೆ, ಎಲ್ಲರಿ ಮೀಟು ಮಾಡೋದು. ಮೀಟು ಏನು ನನ್ನ ತಮಾಷೆನ, ಅದು ಬಲಾತ್ಕಾರ, ಅದು ಆ ಥರ ಇಲ್ಲ. ದಯವಿಟ್ಟು ಅದು ಕಮಿಟಿ, ಆಮೇಲೆ ಕಮಿಟಿ ಮಾಡಿದ್ರೆ ಪಾಪ ಯಾರು ಸಿಕ್ಕಕ್ಕೂ ಸಿಗೋದು ವೇಸ್ಟ್. ಅದನ್ನು ಏನಾದ್ರು ಅಭಿವೃದ್ಧಿ ಕೆಲಸ ಮಾಡಿ ಕಾಸು ವೇಸ್ಟ್ ಮಾಡೋದು ತುಂಬ ಇವತ್ತು ಸಮಸ್ಯೆ ಸಿಕ್ಕಾಬಿಟ್ಟಿದೆ. ಆ ಥರ ವಿಷಯಗಳನ್ನ ಈ ಥರ ಕಮಿಟಿ ಮಾಡೋದಕ್ಕೆ ಸರ್ಕಾರ ಲಕ್ಷಾಂತರ ಕೋಟ್ಯಾಂತರ ಪೋಲ್ ಮಾಡೋ ಬದಲು ಅದನ್ನು ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ ನನ್ನ ಅನಿಸಿಕೆ. ನಮ್ಮ ಚಿತ್ರರಂಗದಲ್ಲಿ ಎಲ್ಲೂ ನಾಟ್ ಓನ್ಲಿ ಚಿತ್ರರಂಗ ಸರ್ ಎಲ್ಲ ಕಡೆ ಫ್ರೆಂಡ್ಶಿಪ್ ಅಡ್ಜಸ್ಟ್ಮೆಂಟು, ಫ್ರೆಂಡ್ಲಿ ಜಾಲಿಯಾಗಿರ್ತಾರೆ, ಅದು ಹೌದು. ಲಿವಿಂಗ್ ಟುಗೆದರ್ ಇರ್ತಾರೆ. ಇವತ್ತು ಯಾವ್ಯಾವ ರೀತಿ ಬಂದಿದೆ, ಮದುವೆ ಮಾಡ್ಕೊಂಡು ನಾವು ಲಿವಿಂಗ್ ಇರ್ತಾರೆ, ಬಿಟ್ಟು ಹೋಗ್ತಾರೆ, ಬೇಡ ನೀನು ಬೇಡ, ಇವತ್ತೆಲ್ಲ ದುಡಿತಾರೆ, ಬರ್ತಾರೆ. ಅದು ತಪ್ಪೇನಿಲ್ಲ, ಅವರವ್ರ ಅನಿಸಿಕೆ, ಅವ್ರು ಇಷ್ಟರ ಖುಷಿಯಾಗಿರ್ತಾರೆ. ಸಂಪ್ರದಾಯ ಬರೀ ಇವತ್ತು ನಮ್ಮ ತಂದೆ ತಾಯಿಗಳು ನಾವೆಲ್ಲ ಸಂಪ್ರದಾಯಸ್ಥರು. ಇನ್ನು ಮುಂದಕ್ಕೆ ನಮ್ಮ ಫ್ಯೂಚರ್ ಮಕ್ಳುಗಳು ಯಾವ ರೀತಿ ಅಂತ ಹೇಳೋಕ್ಕಾಗಲ್ಲ. ನೀವು ಬೇಡ ಬಿಟ್ಟು ಹೋಗೋಂತಾರೆ. ಇವತ್ತು ಕೇರೆ ಮಾಡಲ್ಲ, ಆ ಪರಿಸ್ಥಿತಿ ಆಗ್ಬಿಟ್ಟಿದೆ. ಕಾನೂನು ಅಷ್ಟಿದೆ ಇವತ್ತು, ಅವ್ರಿಗೆಲ್ಲರಿಗೂ ಸೌಕರ್ಯ ಕೊಟ್ಟಿದೆ. ಅದರಿಂದ ದಯವಿಟ್ಟು ಯಾರು ಇದನ್ನು ಅನ್ಯ ಭಾವಿಸೋದು ಬೇಡ. ಆಮೇಲೆ ನಿನಗೆ ಕಾಂಪಿಟೇಷನ್ ಅಲ್ಲ, ನನ್ನ ಕಾಂಪಿಟೇಷನ್ ಅಲ್ಲ. ಉತ್ತಮವಾದ ಚಿತ್ರಗಳು ಮಾಡಬೇಕು, ನಾವು ಸಮಾಜಕ್ಕೆ ಮೆಸೇಜ್ ಕೊಡಬೇಕು. ಇವತ್ತು ಯೂತ್ಗೆ ಏನಾದ್ರು ಕೊಡಬೇಕು, ಬೇರೆ ಏನು ಬೇಕು ಮಾಡಿ, ನಿಮ್ಗೆ ಏನು ಬೇಕು ಸಿನಿಮಾ ರಂಗಕ್ಕೆ ಏನು ಬೇಕು ಮಾಡಿ. ನನ್ನ ಅನಿಸಿಕೆ ದಯವಿಟ್ಟು ಅದು ಬಿಟ್ಬಿಟ್ಟು ಕಮಿಟಿ ಮಾಡಿ ನಾನು ಹೋರಾಡ್ತೀನಿ, ಇದು ನನಗೆ ಗೊತ್ತಿದ್ದಂಗೆ ಉಳಿಗಾಲ ಅಲ್ಲ. ಯಾಕೆಂದರೆ ಅದರಲ್ಲಿ ಯಾರು ಒಬ್ಬರಿಗೂ ಸಿಗಲ್ಲ ನಮ್ಮ ಅನಿಸಿಕೆ. ಆಮೇಲೆ ಬೇಕು ಅಂತ ಆಮೇಲೆ ಇನ್ನೊಂದು ಈ ವಿಷಯದಲ್ಲಿ ತುಂಬ ಕೇಳ್ಬಿಟ್ಟಿದ್ದೀನಿ, ಕೆಲವರು ಕಲಾವಿದರು ಪಾಪ ಯಾರು ಮಾಡಲ್ಲ. ಕೆಲವು ಹೊಸಬ್ರು ಬಂದು ಬೇಕು ಸರ್ಕಾರದ್ರು ಕರೆದಿರ್ತಾರೆ. ಇವತ್ತು ತುಂಬ ಜನ ಇಂಟರ್ವ್ಯೂ, ನಾನು ಎಷ್ಟೋ ಜನಕ್ಕೆ ನೀನು ನಂಬ್ತಿರ್ಬಿಡ್ತು ಗ್ರೂಪಲ್ಲಿ, ಯಾಕಪ್ಪ ಹುಡುಗಿರನ್ನ ಮಾತ್ರ ಕೇಳಿದ್ರೆ ಹುಡುಗರಿಗಿಲ್ಲ ಅಂತ ಕೇಳಿದಾಗ ಎಷ್ಟೋ ಜನ ಹೇಳ್ತಾರೆ. ಅದಕ್ಕೆ ಅಂತ ಒಂದು ಬ್ಯಾಚ್ ಇರ್ತದೆ, ಅದರ ಎರಡನೇ ಮಾತಲ್ಲ ಅವೆಲ್ಲ ಚಿತ್ರಾಂಕಲ್ಲ. ಈಗ ಬಂತು ಒಂದು ಪೆಟ್ಟಿ ಅಂಗಡಿ ಇಟ್ಟ ತಕ್ಷಣ ಅವನು ಒಂದು ಸಿನಿಮಾ ಮಾಡಕ್ಕೆ ಬಂದ್ಬಿಡ್ತಾನೆ. ಎಲ್ಲ ಚಿತ್ರರಂಗ ರೆಗ್ಯುಲರ್ ಪ್ರೊಡ್ಯೂಸರ್ಸು ರೆಗ್ಯುಲರ್ ಇರ್ತಾರೆ. ಹೊಸಬರ್ನೆಲ್ಲ ಚಿತ್ರರಂಗ ನಾವೇನು ಮಾಡೋಕ್ಕಾಗುತ್ತೆ? ಹಾಗಾದ್ರೆ ಪೊಲಿಟಿಕಲ್ ಒಂದು 100 ಎಲ್ಲರೂ ಒಳ್ಳೆಯವರ ಇಲ್ಲ, ಆಮೇಲೆ IT ಎಲ್ಲ ಒಳ್ಳೆಯವರ ಇಲ್ಲ, ಎಲ್ಲರೂ ಒಳ್ಳೆಯರು ಇರ್ತಾರೆ. ನಾವು ಹೆಂಗಿರ್ತೀವಿ ಅದ್ರ ಮೇಲೆ. ಅದರಿಂದ ಚಿತ್ರರಂಗ ದೂಷಣೆ ಮಾಡಬೇಡಿ, ಬರೀ ಚಿತ್ರರಂಗ ಅಲ್ಲ, ದಯವಿಟ್ಟು ಇದು ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೀಟು ಅಭಿಯಾನನ ವಿರೋಧ ಮಾಡ್ತಾ ಇರುವಂಥವರು ವಿಕೃತ ಮನಸ್ಥಿತಿಯವರು, ಸಮಾನತೆಯ ವಿರೋಧಿಗಳು, ಅವರು ಪುರುಷ ಪ್ರಧಾನ ವ್ಯವಸ್ಥೆಯನ್ನೇ ಕಂಟಿನ್ಯೂ ಮಾಡಿಕೊಂಡು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುವಂತಹ ಮನಸ್ಥಿತಿಯವರು ನಮ್ಮ ಅಭಿಯಾನವನ್ನು ವಿರೋಧ ಮಾಡ್ತಿರುವಂಥವ್ರು ಅನ್ನುವಂಥ ನಿಟ್ಟಿನಲ್ಲಿ ನಟ ಆದಿನಗಳು ಚೇತನ್ ಹೇಳಿದ್ದಾರೆ. ಏನು ಹೇಳ್ತೀರಾ ಆ ವಿಚಾರವಾಗಿ? ಹಾಗಾದರೆ ಮೀಟುನೇ ಇಲ್ಲ ಅನ್ನೋ ಥರದಲ್ಲಿದ್ದಾರೆ. ಚೇತು ಬುದ್ಧಿವಂತ, ಅವನ ವಿಕೃತ ಸಂಸ್ಕೃತಿ ಇವೆಲ್ಲ ಮಾತಾಡ್ತಾನೆ. ಕರೆಕ್ಟು, ವೆರಿ ಗುಡ್, ಸಂಸ್ಕೃತಿ ಇದೆ. ಅದೇ ರಾತ್ರಿ 2 ಗಂಟೆ ಪಬ್ಬಲ್ಲಿ ಕೂತ್ಕೊಂಡು ರಾತ್ರಿ ಇಲ್ದ ಮಾಡೋದು, ಅದು ಏನಂತಾರೆ ವಿಕೃತದ ಬೇರೆ ಒಂದು ಭಾಗ. ಆಮೇಲೆ ಅವನು ಹೇಳ್ದಂಗೆ ನಾನು ಹೇಳೋಕ್ಕೆ ಇಷ್ಟ ಬೀಳಲ್ಲ. ಯಾಕೆಂದರೆ ಒಬ್ಬ ನಟನಾಗಿ ನೀನು ಸೋಷಿಯಲ್ ವರ್ಕ್ ಮಾಡ್ತೀಯ, ಖುಷಿ.
ಆಮೇಲೆ ಈ ಕಾಡು ಜನಗಳಿಗೆ ಇದೆಲ್ಲ ವಿಷಯದಲ್ಲಿ ಮಾಡ್ತಾರೆ, ನಿಜವಾಗ್ಲೂ ಖುಷಿಯಾಗುತ್ತೆ. ಅಂಥ ವಿಷಯದಲ್ಲಿ ನಾವು ನಿಜವಾಗ್ಲೂ ನಿಮ್ಮನ್ನು ಗೌರವಿಸ್ತೀವಿ, ಆಮೇಲೆ ಪ್ರೋತ್ಸಾಹನೂ ಕೊಡ್ತೀವಿ. ಆಮೇಲೆ ಎಲ್ಲರೂ ವಿಕೃತ ಮನಸ್ಸು ಅಂದರೆ ಏನು ನನಗೆ ಗೊತ್ತಾಗಬೇಕು. ಇದು ಹೇಳಿದ ತಕ್ಷಣ ವಿಕೃತ ಮನಸ್ಸಾ? ಹಂಗಾರೆ ಅವನೇನು ಪ್ರಜಾಪತಿ ಯಾರೇನು ಮಾತಾಡಲೇಬಾರ್ದಾ? ನಾನು ಅವಿದ್ಯಾವಂತ ಹೇಳಿರ್ತೀನಿ, ನೀನು ವಿದ್ಯಾವಂತ ಹೇಳ್ತೀನಿ. ವಿದ್ಯಾವಂತ ದಿಸ್ ಇಸ್ ವಿಕೃತ ಮನಸ್ಸು. ಅವನು ಆ ರೀತಿ ಶೋಷಣೆ ಶೋಷಣೆ ಇಲ್ದಲ್ಲಿ ಶೋಷಣೆ ಇದ್ದರೆ ಅವಾಗ ಮಾಡ್ತಾಳೆ. ಶೋಷಣೆ ಆಗಲ್ರಿ. ಆ ಥರ ಆಗೋದು ಎಲ್ಲೂ ಅಪರೂಪಕ್ಕೊಂದು 100ಕ್ಕೊಂದು 200ಕ್ಕೊಂದು 1000ಕ್ಕೊಂದು ಆಗುತ್ತೆ. ಆ ಥರ ನಾವೆಲ್ಲ ಅಂಥದನ್ನು ಖಂಡಿಸೋಣ, ಅಂಥದ್ರ ಶಿಕ್ಷೆ ಕೊಡ್ಸೋಣ. ಕಾನೂನು ನಾವ್ಯಾರು ತಗೊಳ್ಳೋ ಕಾನೂನಿದೆ, ಅದನ್ನು ಗೌರವಿಸ್ಬೇಕು. ಅದು ಬಿಟ್ಬಿಟ್ಟು ನೀವು ಚೇತನ್ ಆಗಲಿ ನಾನಾಗಲಿ ಇನ್ನೊಬ್ಬ ಆಗಲಿ ಮಾತಾಡಬೇಕಾದ್ರೆ ನೀನು ಓದಿರ್ಬೋದು, 4 ಜನ ಮೆಸೇಜ್ ಹೇಳು. ಅದು ಬಿಟ್ಬಿಟ್ಟು ಇವತ್ತು ಯಾರು ಕೇಳಲ್ಲ ಸರ್ ವಿಕೃತ ಮನಸ್ಸು. ಎಲ್ಲ ಪ್ರತಿಯೊಬ್ಬನಿಗೂ ಪ್ರಪಂಚದಲ್ಲಿ ಏನೈತಿ ಅಂತ ಗೊತ್ತೈತೆ. ನಾವಿನ್ನೂ ವಾಟ್ಸಪ್ಪು ಗೊತ್ತಿಲ್ಲ. ಗೋ ಬ್ಯಾಕ್ ಇಷ್ಟುಬಿಟ್ರೆ ನಮಗಿನ್ನೂ ಏನೂ ಬರೋಲ್ಲ. ಇವತ್ತು ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟ್ಟರ್ ಏನೋ ತುಂಬ ಬಂದ್ಬಿಟ್ಟಿದೆ. ಜನ ತುಂಬ ಇಂಪ್ರೂವ್ ಆಗಿದೆ, ತುಂಬ ತಿಳುವಳಿಕೆ ಇದೆ. ಇವತ್ತು ಕಾಸು ಎಷ್ಟು ಬೇಕಾದ್ರೆ ಸಂಪಾದನೆ ಮಾಡ್ತಾರೆ, ಎಷ್ಟು ಬೇಕಾದ್ರೆ ಖರ್ಚು ಮಾಡ್ತಾರೆ, ಇಷ್ಟು ಬೇಕು ಎಂಜಾಯ್ ಮಾಡ್ತಾರೆ. ನಾವು ಒಂದು ಮಿಡ್ಲ್ ಫ್ಯಾಮಿಲಿಯವ್ರು ಯೋಚನೆ ಮಾಡ್ತಾರೆ. ಇವತ್ತು ಕಾಸು ಬೇಕಾದ್ರೆ ಯಾರು ಬೇಕಾದ್ರೆ ಖರ್ಚು ಮಾಡ್ತಾರೆ. ಇವತ್ತು ಯಾರ್ಯಾರು ಏನೇನು ಪರ್ಚೇಸ್ ಮಾಡ್ತಾರೆ ನಿಮಗೆ ಎಲ್ಲ ಗೊತ್ತಿದೆ. ಅದರಿಂದ ಎಲ್ಲರಿಗೂ ಒಳ್ಳೆಯದಲ್ಲಿ ಸಿನಿಮಾ ಬಗ್ಗೆ ಮಾಡೋ ಚಿತ್ರರಂಗದಲ್ಲಿ ಇದನ್ನು ಅಧ್ಯಯನ ಬಗ್ಗೆ ನನಗೆ ಅಷ್ಟು ನಂಬಿಕೆ ಬರಲ್ಲ. ಆಮೇಲೆ ನಮ್ಮಲ್ಲಿ ಇಲ್ಲ, ಅದರೆಲ್ಲ ಮಾತಿಲ್ಲ. ಇವತ್ತು ಕೇರಳದಲ್ಲಿ ಕೊಟ್ಟರು ಏನೂ ಆಗಲ್ಲ, ಏನೂ ಇಲ್ಲ. ಅಲ್ಲಿ ಕೆಲವ್ರು ಬೇಕು ಅಂತ ಒಂದಷ್ಟು ಜನ ಮಾಡ್ತಾವ್ರೆ, ಅದೆಲ್ಲ ಗೊತ್ತು. ಇಡೀ ಕೇರಳ ಚಿತ್ರರಂಗದ ಇಷ್ಟೇ ಕೊಟ್ಬಿಟ್ರೆ ಎಲ್ಲರೂ ಬರ್ಬಿಡ್ತಿರ್ತಾರ ಹೇಳಿ. ನಮ್ಮಲ್ಲಿ ಎಂತೆಂಥ ಕಲಾವಿದ್ರು, ನಮ್ಮಲ್ಲಿ ಎಂತೆಂಥ ಸೀನಿಯರ್ ಎಂತೆಂಥ ಆರ್ಟಿಸ್ಟ್ ಇರ್ತದೆ ಸರ್. 50, 100 ಸಿನಿಮಾ ಮಾಡಿರೋ ಹೀರೋಯಿನ್ಗಳು 100 ದಿನ ಓಡಿರೋ ಒಬ್ಬರಾರು ಇವತ್ತು ಹೇಳ್ತಾರೆ ಸಿನಿಮಾನ ಗೌರವ. ಅವರೆಲ್ಲ ಸಿನಿಮಾ ಸರಸ್ವತಿ ಅಂತ ಬರ್ತಾರೆ. ಇಲ್ಲಿ ಕಾಸು ಒಂದು ಕೆಲವ್ರು ಬರ್ತಾರೆ, ಕೆಲವರು ಎಲ್ಲರಿಲ್ಲ ಪಾಪ. ನಾವೆಲ್ಲರಿಗೂ ಹೇಳೋದು ಕೆಲವರು ಇದ್ದಾರೆ ಆ ಥರ. ಕೆಲವರು ಅವ್ರವ್ರ ಅಂಡರ್ಸ್ಟ್ಯಾಂಡ್ ಬರ್ತಾರೆ, ಹೆಸರು ಮಾಡ್ಕೊಳ್ತಾರೆ, ಕಾಸು ಮಾಡ್ಕೊ, ಅದು ಪಾಪ ಅವರು ವೈಯಕ್ತಿಕ. ಅದಕ್ಕೆ ನಾವು ಹೇಳೋಕ್ಕಾಗಲ್ಲ. ಅದರಿಂದ ನಾವು ಅದ್ರ ಬಗ್ಗೆ ನಾನು ಇದನ್ನು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.